ಮೆಟರ್ನಿಟಿಗೂ ಹಾಕೋಬಹುದು, ಫೀಡಿಂಗ್ ಡ್ರೆಸ್ ಆಗಿ ಯೂಸ್ ಮಾಡಬಹುದು ಅಂತ ಹೇಳ್ಬೋದು. ಸಿಮೆಂಟ್ ಕಲರ್ ಅಲ್ಲಿ ಆರ್ಡರ್ ಮಾಡಿದ್ದೆ. ಈ ತರ ಇದೆ ಪ್ಯಾಟರ್ನ್. ಇದು ನನ್ನಂತೂ 3 ಡ್ರೆಸ್ಸಸ್ ಚೆನ್ನಾಗಿ ಅನಿಸ್ತು. ಅಂದ್ರೆ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು, ಚೆನ್ನಾಗಿದೆ. ಅದನ್ನೇ ಕಟ್ ಮಾಡಿ ಇಟ್ಟಿದ್ದೀನಿ ನಾನು. ಇದು ನೆಕ್ಸ್ಟ್ ಡೇಗೆ ಮಾಡಿದ್ದೀನಿ, ಅವತ್ತಿನ ದಿನ ಮಾಡ್ಲಿಕ್ಕೆ ಆಗಿಲ್ಲ. ಸುಳ್ಳಿ ಮಾಡ್ತಾರಲ್ಲ ಆ ಬೇಳೆ ಹಾಕ್ಬಿಟ್ಟು ಬೇಳೆ ಮಾಡ್ತಾ ಇದ್ದೀನಿ. ಈ ಥರ ಇರುತ್ತೆ. ಹಾಯ್ ಗಾಯ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ಸಮಾಚಾರ. ಸೊ ಗಾಯ್ಸ್, ಇವತ್ತೊಂದು ಡೈಲಿ ಬ್ಲಾಗ್ ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಫೀಡಿಂಗ್ ಡ್ರೆಸ್ಸಸ್ ಆರ್ಡರ್ ಮಾಡಿದ್ದೆ. ಆ ಫೀಡಿಂಗ್ ಡ್ರೆಸ್ಸಸ್ ಯಾವ ತರ ಇದೆ, ಹಾಗೆ ಕಾಸ್ಟ್ ಎಷ್ಟು, ವಿತ್ ಬಹಳ ಆಫರ್ ಅಂದ್ರೆ ನಡೀತಾ ಇತ್ತಲ್ಲ, ಸೊ ಹಾಗಾಗಿ ಆಫರ್ ಅಲ್ಲಿ ಆರ್ಡರ್ ಮಾಡಿದ್ದೆ ನಾನು. ವಿತಿನ್ 250-200 ರೇಂಜ್ ಅಲ್ಲೇ ನಂಗೆ ಎಲ್ಲ ಫೀಡಿಂಗ್ ಡ್ರೆಸ್ಸಸ್ ಸಿಕ್ತು. ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ಅದನ್ನ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಇದೀನಿ. ಹಾಗೆ ಇವತ್ತಿನ ಡೇನ ಯಾವ ತರ ಸ್ಪೆಂಡ್ ಮಾಡ್ತೀನಿ, ಏನೇನೆಲ್ಲ ಕುಕಿಂಗ್ ಇರುತ್ತೆ ಅಂತ ಈ ಬ್ಲಾಗ್ ಅಲ್ಲಿ ನೀವು ನೋಡ್ಬೋದು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇದು ಬೆಳಗ್ಗೆ ಎದ್ದು ಕೂಡ ನೆನೆಸಿಟ್ಟಿರುವಂಥ ಕಡಲೆಕಾಳು, ಬಾದಾಮಿ ಹಾಗೂ ಹೆಸರು ಕಾಳನ್ನ ತಿನ್ನೋದು ತುಂಬ ಒಳ್ಳೆಯದು ಹೆಲ್ತ್ಗೆ. ಸೊ ಇದು ಹಸ್ಬೆಂಡ್ ನೆನೆ ಹಾಕ್ತಾರೆ, ಅವರು ತಿನ್ಕೋತಾರೆ, ನಾನು ತಿಂತೀನಿ. ಸೊ ಇದಾದಮೇಲೆ ಟೀ ಅನ್ನೋದು ಮಸ್ಟ್. ನನಗೆ ಟೀ ಅನ್ನೋದು ಇರಲೇಬೇಕು. ಸೊ ಟೀ ಮಾಡ್ಕೊಂಡು ಕುಡಿದಾದ್ಮೇಲೆ ನನ್ನ ದಿನ ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಯಾವ ಥರ ಇರುತ್ತೆ ನೋಡಿ. ನೀವಿಲ್ಲಿ ನೋಡ್ಬೋದು, ನಾನು ಒಂದು 3 to 4 ಫೀಡಿಂಗ್ ಡ್ರೆಸ್ಸಸ್ ಆರ್ಡರ್ ಮಾಡಿದ್ದೆ. ಇದನ್ನ ನೀವು ಮೆಟರ್ನಿಟಿಗೂ ಹಾಕೋಬಹುದು, ಫೀಡಿಂಗ್ ಡ್ರೆಸ್ ಆಗು ಯೂಸ್ ಮಾಡಬಹುದು. ಬಿಕಾಸ್ ಇದು 2 in 1 ಅಂತಾನೆ ಹೇಳ್ಬೋದು. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ನಾನು ಇದನ್ನೆಲ್ಲ ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿದ್ದೆ. ಅದೇ ಸೇಲ್ ಆಫರ್ ಎಲ್ಲ ನಡೀತಾ ಇರುತ್ತಲ್ಲ, ಆಗ ನಾನಿದು ಬಿಗ್ ಬಿಲಿಯನ್ ಸೇಲ್ ಅಲ್ಲೇ ಆರ್ಡರ್ ಮಾಡಿದ್ದೆ ಅನ್ಸುತ್ತೆ. ಸೊ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ಈ ತರ ಬ್ಲಾಕ್ ಅಲ್ಲಿ ಬಂದಿದೆ, ನಿಮ್ಗೆ ಕಾಣಿಸ್ತಿದೆ ಅನ್ಕೋತೀನಿ. ಈ ತರ ಬ್ಲಾಕ್ ಅಲ್ಲಿ ಬಂದಿದೆ. ಫುಲ್ ಸ್ಲೀವ್ಸ್ ಹಾಗೆ ಫುಲ್ ಬರುತ್ತೆ, ಫುಲ್ ಡ್ರೆಸ್ ಬರುತ್ತೆ. ಇದಕ್ಕೆ ಬೇಕಾದ್ರೆ ನೀವು ಲೆಗ್ಗಿನ್ಸ್ ಏನಾದ್ರು ಮ್ಯಾಚ್ ಮಾಡಿ ಹಾಕೋಬಹುದು. ಬ್ಲಾಕ್ ಕಲರ್ ಅಲ್ಲಿ ನೀವು ನೋಡ್ಬೋದು, ಇಲ್ಲಿ ಜಿಪ್ ಈ ತರ ಫೀಡಿಂಗ್ ಅಂತ ಜಿಪ್ ಕೊಟ್ಟಿದ್ದಾರೆ. ಫೀಡಿಂಗ್ ಮಾಡ್ಲಿಕ್ಕೆ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಈ ತರ ಎಲ್ಲಾದ್ರೂ ಹೊರಗಡೆ ಹೋದಾಗ ಈ ತರ ಎವ್ರಿ ಟೈಮ್ ಸ್ಯಾರಿ ಹಾಕೊಂಡು ಹೋಗೋದಾಗ್ಲಿ, ಈ ತರ ಟಾಪ್ಸ್ ಏನಾದ್ರು ಹಾಕೊಂಡೋದ್ರೆ ಅದು ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ. ಸೊ ಈ ತರ ಈ ಜಿಪ್ ಏನಾದ್ರು ಈ ತರ ಕೊಟ್ಟಿದ್ರೆ ಚೆನ್ನಾಗಿ ಅನಿಸ್ತದೆ. ಒಂದು ವೇಲ್ ಹಾಕೊಂಡು ಮಕ್ಕಳಿಗೆ ಕುಡಿಸ್ಬೋದು, ಹಾಲೆಲ್ಲ ಕುಡಿಸ್ಬೋದು. ತುಂಬಾನೇ ಹೆಲ್ಪ್ಫುಲ್ ಅಂತ ಅನಿಸ್ತದೆ ನಂಗೆ ಈ ತರ ಡ್ರೆಸ್ಸಸ್. ನನ್ನ ಹತ್ರ ತಗೋಬೇಕು ಅಂತ ಮಾಡಕ್ಕೆ ಆಗ್ಲಿಲ್ಲ. ಸೊ ಈಗ ಟೈಮ್ ಬಂದಿದೆ, ತೋರಿಸ್ತಾ ಇದೀನಿ ತಗೊಂಡು. ಸೊ ಇದು ಒಂದು ಡ್ರೆಸ್ ಆಯ್ತು, ಬ್ಲಾಕ್ ಕಲರ್ ಅಲ್ಲಿ ಆರ್ಡರ್ ಮಾಡಿದ್ದೆ. ಹಾಗೆ ಒಂದು ಇದು ಸಿಮೆಂಟ್ ಕಲರು, ಗ್ರೇ ಅಂತ ಹೇಳ್ಬೋದು, ಸಿಮೆಂಟ್ ಕಲರ್ ಅಲ್ಲಿ ಆರ್ಡರ್ ಮಾಡಿದ್ದೆ. ಈ ತರ ಇದೆ ಪ್ಯಾಟರ್ನ್. ಇದು ಕಾಣಿಸ್ತಾ ಇದೆ ಅನ್ಕೋತೀನಿ. ಸ್ವಲ್ಪ ಲೈಟ್ ಕಲರ್ಸ್ ಅಲ್ಲಿ ನಂಗೆ ಇಷ್ಟ ಆಗುತ್ತೆ, ಡಾರ್ಕ್ ಕಲರ್ಸ್ ಗಿಂತ. ಇಲ್ಲಿ ಒಂದು ಇದೆ ನೋಡಿ, ಅಂದ್ರೆ ಇದೆಲ್ಲ ಆಫರ್ ಅಲ್ಲಿ ಒಂದು 70-80% ಆಫ್ ಇರುತ್ತಲ್ಲ, ಅವಾಗ ತಗೊಂಡಿದ್ದು. ಇಲ್ಲಿ ಒಂದಿದೆ ನೋಡಿ, ಇಲ್ಲಿ ಒಂದು 2 ಸೈಡ್ಸ್ ಕೊಡ್ತಾರೆ. ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಕಾಟನ್ ಅಲ್ಲಿ ತಗೊಂಡ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಬಿಕಾಸ್ ಅನ್ಕಂಫರ್ಟಬಲ್ ಎಲ್ಲ ಫೀಲ್ ಆಗಲ್ಲ. ಸಿಂಥೆಟಿಕ್ ಅದು ಇದು ಅಂತ ಆದ್ರೆ ಒಂಥರ ಅನ್ಕಂಫರ್ಟಬಲ್, ಆಮೇಲೆ ಹೀಟ್ ಅಂತ ಅನಿಸ್ತಾ ಇರುತ್ತೆ. ಈ ತರ ಕಾಟನ್ ಅಲ್ಲಿ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ, ಯಾವುದೇ ಇಶ್ಯೂಸ್ ಇರಲ್ಲ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಟಾಪ್ ಬಂದ್ಬಿಟ್ಟು ರೆಡ್ ಕಲರ್ ಅಲ್ಲಿ ತಗೊಂಡಿದ್ದೀನಿ. ಚೆನ್ನಾಗಿ ಅನಿಸ್ತು ನಂಗೆ. ಇದು 3 ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಯೂಸ್ ಮಾಡ್ಬೋದು. ಪ್ರೆಗ್ನೆಂಟ್ ಆದಾಗ ಮೆಟರ್ನಿಟಿ ವೇರ್ ಆಗು ಯೂಸ್ ಮಾಡ್ಬೋದು. ಯಾವ್ದಾದ್ರು ಪ್ರೆಗ್ನೆಂಟ್ ಇದ್ರೆ ಲೇಡೀಸ್. ಇದು ಕೂಡ ಜಿಪ್ ಕೊಟ್ಟಿದ್ದಾರೆ. ಫೀಡಿಂಗ್ ಡ್ರೆಸ್ಸಸ್, ಮೆಟರ್ನಿಟಿ ಡ್ರೆಸ್ಸಸ್ ಅಂತಾನೆ ನೇಮ್ ಇರುತ್ತೆ, ಅವೈಲಬಲ್ ಇರುತ್ತೆ. ಈ ತರ ತುಂಬಾ ಯೂಸ್ಫುಲ್ ಆಗುತ್ತೆ. ತಗೋಬೇಕು ಅಂತ ಬಹಳ ದಿನದಿಂದ ಪ್ಲಾನ್ ಮಾಡ್ತಿದ್ದೆ, ಬಟ್ ತಗೊಳ್ಳಿಕ್ಕೆ ಆಗ್ತಾ ಇರ್ಲಿಲ್ಲ. ಈಗ ಟೈಮ್ ಬಂದಿದೆ. ಸೊ ಈ ತರ ಇದೆ. ನಂಗಂತೂ 3 ಡ್ರೆಸ್ಸಸ್ ಚೆನ್ನಾಗಿ ಅನಿಸ್ತು. ಅಂದ್ರೆ ಎಲ್ಲಾದ್ರೂ ಹೊರಗಡೆ ಹೋಗಕ್ಕೂ ಚೆನ್ನಾಗಿದೆ, ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಈ ತರ ಹಿಂದ್ಗಡೆ ಬ್ಯಾಕ್ ಅಲ್ಲಿ ಲಾಡಿ ಎಲ್ಲ ಕೊಟ್ಟಿದ್ದಾರೆ. ಬ್ಯಾಕ್ ಜಿಪ್ ಏನಿರಲ್ಲ, ಫ್ರಂಟ್ ಅಲ್ಲಿ ಈ ತರ ಬಟನ್ಸ್ ಇರುತ್ತೆ. ನಿಮ್ಗೆ ಬೇಕಾದ್ರೆ ಈ ತರ ಬಟನ್ಸ್ ಓಪನ್ ಮಾಡ್ಕೋಬಹುದು.
ಬಟನ್ ಓಪನ್ ಮಾಡ್ಕೊಂಡು ಹಾಕೋಬಹುದು. ನಿಮಗೆ ನಾನು ಇಲ್ಲಿ ಎಲ್ಲ ಸೈಜನ್ನು ಮೀಡಿಯಂ ಸೈಜಲ್ಲೇ ಆರ್ಡರ್ ಮಾಡಿದೆ. ಇದೆಲ್ಲ ಅರೌಂಡ್ 200 to 250 ಒಳಗಡೆ ರೇಂಜಲ್ಲೇ ಇರೋದು ಆರ್ಡರ್ ಮಾಡಿದೆ. ನಂಗೆ ಅಷ್ಟು ಸಾಕು, ಬಿಕಾಸ್ ಕ್ವಾಲಿಟಿ ಚೆನ್ನಾಗಿದ್ರೆ ಸಾಕು. ನನಗೆ 1 to 2 ಇಯರ್ಸ್ ಯೂಸ್ ಮಾಡಿದ್ರು ಸಾಕಾಗುತ್ತೆ, ಅಷ್ಟರಲ್ಲೇ ಬಂದರೆ ಸಾಕು. ಸೊ ಹಾಗಾಗಿ ಈ ರೇಂಜಲ್ಲಿ ತೊಗೊಂಡೆ. ಜಾಸ್ತಿ ರೇಟ್ ಅಂದರೆ ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ, ಭಾಳ ವರ್ಷನೂ ಇಟ್ಕೋಬೋದು. ಬಟ್ ನನಗೆ ಇದು ಸಾಕು, ಸದ್ಯಕ್ಕೆ ಸಾಕು ಅಂತ ಹೇಳ್ಬಿಟ್ಟು ಇಷ್ಟಲ್ಲೇ ತೊಗೊಂಡಿದ್ದೀನಿ. ಏನೋ ಮುಖದಲ್ಲಿ ಏನೋ ಮಿಸ್ ಹೊಡಿತಾ ಇದೆಯಲ್ಲ ಅಂತ ಅನ್ಕೊಂಡೆ, ಸ್ಟಿಕ್ಕರ್ ಇಟ್ಕೊಂಡಿಲ್ಲ. ಸೊ ನಮ್ಮ ಸ್ಟೀನಾಗೋಸ್ಕರ ನಾನು ಸ್ಟಿಕ್ಕರ್ ಇಟ್ಕೊಳ್ಳೋದೇ ಮರ್ತೋಗ್ಬಿಡ್ತೀನಿ. ಅಂದರೆ ಅವಳು ಸ್ಟಿಕ್ಕರ್ ಇಟ್ಕೊಂಡ್ರೆ ಸ್ಟಿಕ್ಕರ್ ಅಂತೇಳಿ ಕಿತ್ತಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ, ಇದೆಲ್ಲ ಪರ್ಚಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಇದೆಲ್ಲ ನನಗೆ ಇದೆಲ್ಲ ಇದಿದೆ ನೋಡಿ, ಮಾರ್ಕ್ಸ್ ಇದೆ, ಇಲ್ಲಿ ಒಂದು ಮಾರ್ಕ್ಸ್ ಇದೆ, ಎಲ್ಲ ಸ್ಟೀನ ಮಾಡಿರೋವಂಥದ್ದೇ ಕೆಲಸಗಳು. ಸೊ ಹಾಗಾಗಿ ನನಗೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀನಿ ಇಟ್ಕೊಳ್ಳಿಕ್ಕೆ. ಸ್ಟೀನೂ ಆಯಿತು, ಅವಳು ಮಲ್ಕೊಂಡಿದ್ದಾಳೆ. ಬೆಳಗ್ಗೆ ಟಿಫನ್ಗೆ ಇಡ್ಲಿ ಸಾಂಬಾರು ಮಾಡಿದ್ದೆ, ಸೊ ಅದು ತಿಂದಾಯ್ತು. ಹಸ್ಬೆಂಡು ಆಫೀಸ್ಗೆ ಹೋದ್ರು. ಸೊ ಸ್ವಲ್ಪ ಹಿಂದ್ಗಡೆ ಬ್ಯಾಕು ಸ್ವಲ್ಪ ಕೆಲಸಗಳಿದೆ, ಸೊ ಹೋಗಿ ಹೇಳಿ ಬರಬೇಕು. ಅವ್ರು ಕಂಪ್ಲೇಂಟ್ ರೈಸ್ ಮಾಡಿದರೆ ಅವ್ರು ಬಂದು ರಿಪೇರಿ ಮಾಡ್ಕೊಡ್ತಾರೆ. ಇಲ್ಲಿ ಕ್ವಾರ್ಟರ್ಸಲ್ಲಿ ಇರೋದ್ರಿಂದ ಅವರೇ ಮಾಡ್ಕೊಡ್ತಾರೆ ಎಲ್ಲ. ಸೊ ನಮಗೇನು ಟೆನ್ಷನ್ ಇಲ್ಲ. ಹೊರಗಡೆ ರೆಂಟ್ ಹೌಸ್ ಥರ ಅವ್ರಿಗೆ ಹೇಳಬೇಕು, ನಾವೇ ಮಾಡಿಸ್ಕೋಬೇಕು, ಇಲ್ಲ ಓನರ್ಗೆ ಹೇಳ್ಬೇಕು ಅನ್ನೋಂಥ ಟೆನ್ಷನ್ ಇಲ್ಲ, ಆರಾಮಾಗಿ ಮಾಡ್ತಾರೆ. ಬಟ್ ಇದು ಓಲ್ಡ್ ಹೌಸಸ್, ಅರೌಂಡ್ 20-25 ಇಯರ್ಸ್ ಆಗಿರ್ಬೋದು ಬಿಲ್ಡ್ ಮಾಡಿ. ಸೊ ಹಾಗಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊತಾನೆ ಇರಬೇಕು. ಅವಾಗ ಪೇಂಟಿಂಗ್ ಮಾಡಿಸೋದು ಇದೆಲ್ಲ ಇರುತ್ತೆ. ಸೊ ಪೇಂಟಿಂಗ್ ಎಲ್ಲ ಮಾಡಿಸ್ಕೊಡಲ್ಲ ಅವರು, ನಾವೇ ಮಾಡಿಸ್ಕೋಬೇಕಾಗುತ್ತೆ. ಈ ಥರ ಏನಾದರೂ ರಿಪೇರಿ ಏನಾದರೂ ಬಂದರೆ ಅವರೇ ಮಾಡಿಸ್ಕೊಡ್ತಾರೆ, ಪ್ರಾಬ್ಲಮ್ ಇಲ್ಲ, ಏನು ಕಿರಿಕಿರಿ ಇಲ್ಲ. ನಮಗೆ ಹೊರಗಡೆ ಹೋದರೆ ಓನರ್ಸ್ ಕಿರಿಕಿರಿ ಇರುತ್ತೆ, ವಾಟರ್ ಪ್ರಾಬ್ಲಮ್ಮು, ಆ ಪ್ರಾಬ್ಲಮ್ಮು, ಕರೆಂಟ್ ಪ್ರಾಬ್ಲಮ್ ಅಂತ ಇರುತ್ತೆ. ಇಲ್ಲಿ 24 hours ಕರೆಂಟ್ ಇರುತ್ತೆ, ಏನು ಪ್ರಾಬ್ಲಮ್ ಇರಲ್ಲ. ವಾಟರ್ ಸಪ್ಲೈ ಕೂಡ ಅಷ್ಟೇ, ಅದೇ ಟೈಮಿಂಗ್ಸ್ ಅಂತ ಆಫ್ ಮಾಡ್ತಾರೆ ಅಷ್ಟೇ. ಇವಾಗ ಚೆನ್ನಾಗಿ ನೀರು ಬಂದಿದೆ ಅಲ್ಲ, ಎಲ್ಲ ಕಡೆ ಮಳೆ ಆಗಿದೆಯಲ್ಲ, ಸೊ ಹಾಗಾಗಿ 3:30ಗೆ ಆಫ್ ಮಾಡಿ 5 o'clockಗೆ ಬಿಡ್ತಾರೆ. ಮತ್ತೆ ಹಾಗಾದರೆ 10 o'clock ಆಫ್ ಮಾಡಿ, ಮತ್ತು 1 o'clock 1 to 3 ಆಫ್ ಮಾಡಿ, ಆ ಥರ ಇತ್ತು. ಬಿಕಾಸ್ ಆಗೆಲ್ಲ ನೀರಿಂದೆಲ್ಲ ಭಾಳ ಪ್ರಾಬ್ಲಮ್ ಇತ್ತಲ್ಲ ಎಲ್ಲ ಕಡೆ. ಸೊ ಹಾಗಾಗಿ ಆ ಥರ ಮಾಡ್ತಾಯಿದ್ರು. ಈಗ ಶೆಡ್ಯೂಲ್ ಮತ್ತೆ ಚೇಂಜ್ ಮಾಡಿದ್ದಾರೆ, ಚೆನ್ನಾಗಿ ಮಳೆ ಬಂದಿದೆಯಲ್ಲ ಎಲ್ಲ ಕಡೆ. ಸೊ ಹಾಗಾಗಿ ವೇಸ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಈಗ ಚೆನ್ನಾಗಿದೆ. ಏನು ಕಿರಿಕಿರಿ ಇಲ್ಲ, ಆರಾಮಾಗಿರ್ಬೋದು. ಬಟ್ ಆ ಕಡೆ ಈ ಕಡೆ ಎಲ್ಲ ಇರ್ತಾರೆ, ಅಡ್ಜಸ್ಟ್ ಮಾಡ್ಕೊಂಡು ಇರಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಬಿಕಾಸ್ ಇದು ಓನ್ ಹೌಸ್ ಅಲ್ಲಲ್ಲ, ಸ್ವಂತ ಮನೆ ಆದರೆ ಕಾಂಪೌಂಡ್ ಎಲ್ಲ ಹಾಕ್ಕೊಂಡು ನಮ್ಮದೇ ಅಂತ ಸಪ್ರೇಟ್ ಮನೆ ಅಂತ ಮಾಡ್ಕೊಂಡು ಇರ್ಬೋದು. ಬಟ್ ಇಲ್ಲಿ ಆ ಕಡೆ ಈ ಕಡೆ ಹಿಂದೆ ಮುಂದೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇರಲೇಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಯಾವ ಥರ ಆಗುತ್ತೆ ಅಂತ ನೋಡಿ. ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಆಲೂವೆರೆಲ್ಲ ಹಾಳಾಗಿ ಬಿದ್ದುಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಸೊ ಅದನ್ನೇ ಕಟ್ ಮಾಡಿ ಇಟ್ಟಿದ್ದೀನಿ ನಾನು. ಇದು ನೆಕ್ಸ್ಟ್ ಡೇಗೆ ಮಾಡಿದ್ದೀನಿ, ಅವತ್ತಿನ ದಿನ ಮಾಡಲಿಕ್ಕಾಗಿಲ್ಲ, ಸ್ವಲ್ಪ ಟೈಮ್ ಸಾಕಾಗಲಿಲ್ಲ, ಹಾಗಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಇದು ಆಯಿಲ್ ಮಾಡೋಣ ಅಂತ ಇಟ್ಟಿದ್ದೀನಿ ಆಲೂವೆರದು. ಈ ಆಯಿಲ್ ಮಾಡೋದು ನಾನು ಸಾಕಷ್ಟು ವೀಡಿಯೋಸಲ್ಲಿ ತೋರಿಸಿದ್ದೀನಿ ನಿಮಗೆ, ಮಾಡಿ ಆಯಿಲ್ ಯಾವ ಥರ ಮಾಡೋದು ಅಂತ ಹೇಳಿ. ಹಾಗೆ ಇವತ್ತಿನ ಬ್ಲಾಗಲ್ಲಿ ನಾರ್ಮಲಾಗಿ ಹೇಗೆ ಮಾಡೋದು ಅಂತ ಬ್ರೀಫಾಗಿ ತೋರಿಸಲ್ಲ, ನಾರ್ಮಲಾಗಿ ತೋರಿಸ್ತಾ ಇದ್ದೀನಿ, ಮೇಲೆ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡೋದು ಅಂತ. ಸೊ ನೋಡಿ, ನಿಮಗೂ ಹೆಲ್ಪ್ ಆಗ್ಬೋದು ಈ ವಿಡಿಯೋ. ಸೊ ಇವತ್ತು ಇದು ಕೋಸಂಬರಿ ಮಾಡ್ತಾರಲ್ಲ, ಆ ಬೇಳೆ ಹಾಕ್ಬಿಟ್ಟು ಬೇಳೆ ಮಾಡ್ತಾಯಿದ್ದೀನಿ. ಈ ಥರ ಇರುತ್ತೆ, ಇದು ತುಂಬಾ ಒಳ್ಳೆಯದು. ಇದ್ರ ಜೊತೆ ಸ್ವಲ್ಪ ಸಬ್ಸಿಗೆ ಸೊಪ್ಪು, ಗಾರ್ಲಿಕ್ಕು, ಟೊಮ್ಯಾಟೊ, ಈರುಳ್ಳಿ ಇದೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಬೇಕಾದರೆ ಸೋರೆಕಾಯಿ ಕೂಡ ಆ್ಯಡ್ ಮಾಡ್ಬೋದು, ಇದರಲ್ಲಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೋರೆಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ, ನಾನು ಹಾಫ್ ಸೋರೆಕಾಯಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ನೋಡಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಸೋರೆಕಾಯಿ ಕಟ್ ಮಾಡಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಒಂದು 4 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬೋದು. 1-2 ಟೊಮೆಟೊ ಹಣ್ಣು ಇದನ್ನು ಕಟ್ ಮಾಡಿ ಹಾಕ್ತೀನಿ. ಅದೇ ಸ್ವಲ್ಪ ಸಬ್ಸಿಗೆ ಸೊಪ್ಪು ಇದನ್ನು ಚೆನ್ನಾಗಿ ಕಟ್ ಮಾಡಿ ತೊಳೆದಿಟ್ಟಿದ್ದೀನಿ. ಹಾಗೆ ಒಂದು ಆನಿಯನ್ನು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು. 1-2 ವಿಷಲ್ ಹಾಕಿದ್ರೆ ಸೂಪರ್ ಆಗುತ್ತೆ. ಈಗ ಇಷ್ಟೆಲ್ಲ ಹಾಕಿದ್ದೀನಿ, ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಬಿಡೋದು. ಸ್ವಲ್ಪ ನಿಂಬೆಹಣ್ಣು ಬೇಕಂದರೆ ಹಾಕ್ಬೋದು.
ಇನ್ನೊಂದು ಅಲ್ಲೈತೆ ಅಲ್ಲೈತಲ್ಲ ಇಡು. ಹಾಂ ಬೇಸಿಡು. ಆಯ್ಯ ಬಿತ್ತಲ್ಲ ಇಡದೆ. ಹಾಂ ನೈಸ್. ಔಟ್ ಔಟ್. ನಿಮಗೆ ಗೊತ್ತಿರ್ಬೋದು ನನ್ನ ಗಾರ್ಡನಲ್ಲಿ ಸಾಕಷ್ಟು ವೆಜಿಟೇಬಲ್ಸ್ ಆಗಲಿ ಸಾಕಷ್ಟು ಲೀವ್ಸ್ ಆಗಲಿ ಬೆಳೆಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಈಗ ಜಾಸ್ತಿ ಮಳೆ ಆಗೋದ್ರಿಂದ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ. ಏನಕ್ಕಂದರೆ ನಾನು ಏನೇ ಬೀಜಗಳು ಹಾಕಿದರೂ ಅದು ಮಳೆಗೆಲ್ಲ ಹೋಗೋದು. ಸ್ಪ್ರೌಟ್ಸ್ ಅಂದರೆ ಮೊಳಕೆ ಬಂದು ಆದಮೇಲೆ ಸ್ವಲ್ಪ ದೊಡ್ಡದಾದಮೇಲೆ ಆ ಮಳೆಗೆಲ್ಲ ಕೊಚ್ಕೊಂಡು ಹೋಗೋದು ಎಲ್ಲ ಆಗೋದ್ರಿಂದ ಸ್ವಲ್ಪ ಸ್ಟಾಪ್ ಮಾಡಿದ್ದೆ. ಸೊ ಮಳೆ ಎಲ್ಲ ಮುಗಿಲಿ, ಈ ಸೀಸನ್ ಎಲ್ಲ ಮುಗ್ದು ಆದಮೇಲೆ ಮಾಡ್ಬೋದು ಅಂದ್ಕೊಂಡು. ಸೊ ಹಾಗಾಗಿ ಸ್ವಲ್ಪ ಗೊಬ್ಬರ ಇತ್ತು, ಗೊಬ್ಬರ ಮಾಡಿದ್ದೆ ಮನೆಯಲ್ಲೇ ಆರ್ಗ್ಯಾನಿಕ್ಕಾಗಿ. ಸೊ ಆ ಕಂಪೋಸ್ಟ್ನ ಹಾಕಿಬಿಟ್ಟು ಏನೇನು ಬೆಳ್ಕೊಂಡಿದ್ದೆ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ತೆಗೆದು, ಸ್ವಲ್ಪ ಪುಂಡೆ ಪಲ್ಯ ಸೊಪ್ಪು ಹಾಗೆ ಇತ್ತು, ಅದು ಬದುಕಬೇಕು ಸಾಯಬೇಕು ಅನ್ನೋ ರೇಂಜ್ಗೆ ಇತ್ತು. ಸೊ ಅದನ್ನು ಸ್ವಲ್ಪ ತೆಗೆದ್ಬಿಟ್ಟು ಯಾವ್ದು ಬೇಕೋ ಅದನ್ನಷ್ಟೇ ಇಟ್ಬಿಟ್ಟು ಎಲ್ಲ ತೆಗೆದು ಕ್ಲೀನ್ ಮಾಡಿ ಗೊಬ್ಬರನ ಎಲ್ಲ ಚೆನ್ನಾಗಿ ಹಾಕಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಬಿಸಿಲಿಗೆ ಬಿಟ್ಟರೆ ಚೆನ್ನಾಗಿ ಎಲ್ಲ ಕಡೆ ಹರಡುತ್ತೆ ಆ ಗೊಬ್ಬರ ಅಂತ ಹೇಳ್ಬಿಟ್ಟು ಇನ್ನೂ ಚೆನ್ನಾಗಿ ಕಂಪೋಸ್ಟ್ ಅನ್ನೋದು ರೆಡಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಎಲ್ಲನೂ ಸ್ಪ್ರೆಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈ ಥರ ನಾನು ಹಿಂದ್ಗಡೆ ಗಾರ್ಡನಲ್ಲಿ ಅವಾಗವಾಗ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಏನಕ್ಕೆ ಅದ್ರ ನಮ್ಮ ಮನೆ ಮೇಲ್ಗಡೆ ಒಂದು ದೊಡ್ಡ ಮರ ಇದೆ, ಪಕ್ಕದಲ್ಲೂ ಕೂಡ ದೊಡ್ಡ ಮರ ಇದೆ. ಅದರಿಂದ ಸಾಕಷ್ಟು ಎಲೆಗಳಾಗಲಿ ಕಟ್ಟಿಗೆಗಳಾಗಲಿ ಈ ಥರ ಭಾಳಷ್ಟು ಎಲೆಗಳು ಬೀಳ್ತಾ ಇರುತ್ತೆ, ಗಲೀಜಿರುತ್ತೆ. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ, ಹೋಗ್ಲಿಕ್ಕೂ ಇರಲಿಕ್ಕೂ ಮನಸ್ಸಾಗುತ್ತೆ. ಹಾಗೆ ಯಾವುದಾದ್ರೂ ಹುಳಗಳಾಗಲಿ ಈ ಥರ ಇನ್ಸೆಕ್ಟ್ಸ್ ಎಲ್ಲ ಬರೋದು ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇವಾಗಲೂ ಸರೌಂಡಿಂಗಲ್ಲಿ ಕ್ಲೀನಾಗಿ ಇಟ್ಕೊಂಡ್ರೆ ನಮ್ಮ ಮನೆಯೂ ಕ್ಲೀನಾಗಿರುತ್ತೆ, ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಎಲ್ಲನೂ ಕ್ಲೀನ್ ಮಾಡ್ತಾ ಇರ್ತೀನಿ ಅವಾಗವಾಗ. ಈ ಥರ ಗಾರ್ಡನ್ ಮೇಲೆ ಸ್ವಲ್ಪ ಇವಾಗ ಸ್ವಲ್ಪ ಹುಷಾರಿಲ್ಲದ ಕಾರಣದಿಂದ ಸ್ವಲ್ಪ ಅದ್ರ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗಿತ್ತು ಅಂದರೆ ಮಾಡೋಷ್ಟು ಸಿಚುವೇಶನ್ ಇರಲಿಲ್ಲ ನನಗೆ, ಹುಷಾರಿಲ್ಲದೆ ಇರೋ ಕಾರಣಕ್ಕಾಗಿ ನನ್ನ ಹೆಲ್ತನ್ನ ನೋಡ್ಕೋಬೇಕಾಗಿತ್ತು. ಸೊ ಅದೆಲ್ಲ ಹೆಲ್ತ್ ಚೆನ್ನಾಗಿ ಆದಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ರೆಡಿ ಇಡ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಬೀಜ, ಮೆಂತ್ಯ ಕಾಳು ಹಾಕೋಣ ಅಂತ ಇದ್ದೀನಿ. ಸ್ವಲ್ಪ ಮನೆಯಲ್ಲಿ ಯಾವುದಾದ್ರೂ ಯೂಸ್ ಆಗುತ್ತೆ ಅಲ್ವಾ ಅನ್ನೋ ಒಂದು ಕಾರಣಕ್ಕೆ. ಆರ್ಗ್ಯಾನಿಕ್ಕಾಗಿ ಬೆಳೆಸೋದು ತಿನ್ನೋದು ತುಂಬಾ ಹೆಲ್ತಿಯಾಗಿರುತ್ತೆ. ಹಾಗೆ ಕೆಮಿಕಲ್ಸ್ನ ನೀವು ಅವಾಯ್ಡ್ ಮಾಡಿ ಹೆಲ್ತಿಯಾಗಿ ಊಟ ಮಾಡ್ದಂಗೆ ಆಗುತ್ತೆ. ಸೊ ಈ ಥರ ಎಲ್ಲ ಕಂಪೋಸ್ಟ್ ಮಾಡೋದ್ರಿಂದ ಒಳ್ಳೆಯದೇ ರಿಸಲ್ಟ್ ಬರುತ್ತೆ, ಮಣ್ಣಿಗೂ ಕೂಡ ಫಲವತ್ತತೆ ಸಿಗುತ್ತೆ, ಗಿಡಗಳು ಬೆಳೀಲಿಕ್ಕೂ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಇದೆಲ್ಲ ಕೆಲಸಗಳು ನಮ್ಮ ಪಾಪು ಯಾವಾಗ ಮಲ್ಕೊಂಡಿರ್ತಾಳೆ ಅವಾಗ ಇದನ್ನೆಲ್ಲ ಮಾಡ್ಕೋತೀನಿ. ಅದು ಕೂಡ ಸ್ವಲ್ಪ ಟೈಮ್ ಇರಬೇಕು, ಅಡುಗೆ ಕೆಲಸ ನೋಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆದಮೇಲೆ ಸ್ವಲ್ಪ ಟೈಮ್ ಸಿಕ್ಕಿದಾಗ ಅಷ್ಟೇ ನಾನು ಈ ಥರ ಕೆಲಸಗಳು ಮಾಡ್ತಾಯಿರ್ತೀನಿ. ಇದು ಅಂದರೆ ಎವ್ರಿ ಡೇ ಮಾಡಲ್ಲ, ಅಂದರೆ ಬಂಡೆಗಳು ಹಾಕಿದ್ದೀವಲ್ಲ ಅಲ್ಲಿ ಮಾತ್ರ ಎವ್ರಿ ಡೇ ಕ್ಲೀನ್ ಮಾಡ್ಕೋತೀನಿ. ಈ ಥರ ಗಾರ್ಡನಲ್ಲಿ ಏನೇನಿದೆ ಅದು ಕ್ಲೀನ್ ಮಾಡ್ತಾಯಿರ್ತೀನಿ, ವೀಕ್ಲಿ ಒನ್ಸು ಟ್ವೈಸ್ ಈ ಥರ ಕ್ಲೀನ್ ಮಾಡ್ತಾಯಿರ್ತೀನಿ. ಈಗ ಮೊನ್ನೆ ತಾನೇ ಒಂದು ಬಾಳೆಗೊನೆ ಬಂತಲ್ವ, ಸೊ ಅದನ್ನು ಕಟ್ ಮಾಡಿ ಆದಮೇಲೆ ಅದು ಎಲೆಗಳೆಲ್ಲ ಇಲ್ಲೇ ಇತ್ತು, ಅದನ್ನು ಚೆನ್ನಾಗಿ ಒಣಗಿಸಿ ಆದಮೇಲೆ ನಾವು ಅಲ್ಲೇ ಸ್ವಲ್ಪ ಬೆಂಕಿ ಹಾಕಿ ಅದನ್ನೇ ಕಂಪೋಸ್ಟಾಗಿ ಯೂಸ್ ಮಾಡ್ತಾಯಿದ್ವಿ ನಾವಿಲ್ಲಿ. ಸೊ ಅದನ್ನೇ ಕಂಪೋಸ್ಟ್ ಇಲ್ಲ ಹಾಕಿದ್ದೀನಿ, ಬೇರೆ ಗಿಡಗಳಿಗೆ ಬರುತ್ತೆ, ಅದೇ ಗೊಬ್ಬರ ಆಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇನ್ನೂ ಒಂದು ಮರ ಬೆಳ್ಕೊಂಡಿದೆ, ಅಂದರೆ ಅದೇ ಹೈಟಿಗೆ ಬಂದಿದೆ, ನೋಡ್ಬೇಕು ಯಾವುದು ಈಗ ರೆಡಿ ಆಗುತ್ತೆ ಇನ್ನೊಂದು ಅಂತ ನೋಡಬೇಕು. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಈಗ ಮಳೆ ಸಾಕಷ್ಟು ಬಂದಿರೋದ್ರಿಂದ ಅದಕ್ಕೂ ಸ್ವಲ್ಪ ಚೆನ್ನಾಗಿ ಸ್ಟ್ರಾಂಗಾಗಿ ಬೆಳೀತಾ ಇದ್ದಾವೆ ಬನಾನಾ ಗಿಡಗಳು. ಸೊ ನನಗೆ ಈ ಥರ ಗಾರ್ಡನಲ್ಲಿ ಕೆಲಸ ಮಾಡೋದಾಗಲಿ, ಗಿಡಗಳು ಹಾಕೋದಾಗಲಿ, ಬೀಜಗಳು ಹಾಕೋದು ತುಂಬಾ ಇಷ್ಟ. ಅದು ಸ್ವಲ್ಪ ಚೆನ್ನಾಗಿದ್ದಾಗ, ಹೆಲ್ತ್ ಚೆನ್ನಾಗಿದ್ದಾಗ ಇದೆಲ್ಲ ಮಾಡ್ಕೋಬೋದು. ಸೊ ಇದೇ ಥರ ನಾವು ಕೊತ್ತಂಬರಿನ, ಮೆಂತ್ಯನ, ಪುಂಡೆ ಪಲ್ಯ ಸೊಪ್ಪನ್ನ, ಸಬ್ಸಿಗೆ ಸೊಪ್ಪು ಹೀಗೆ ಮನೇಲಿ ಯಾವುದಾದ್ರೂ ನಾವು ಲೀವ್ಸ್ ಯೂಸ್ ಮಾಡ್ತೀವಿ ಅದನ್ನೇ ಇದೇ ಥರ ಗಾರ್ಡನಲ್ಲಿ ಬೆಳೆಸ್ಕೊಂಡು ನಾವು ಅಡುಗೆಗೆ ಯೂಸ್ ಮಾಡ್ಬೋದು ಅಂತೇಳಿ ಸಾಕಷ್ಟು ವಿಡಿಯೋಸು ಮಾಡಿ ಹಾಕಿದ್ದೇನೆ, ನನ್ನ ವ್ಲಾಗ್ಸಲ್ಲಿ ನೀವು ನೋಡ್ಬೋದು. ಸೊ ಈ ವ್ಲಾಗ್ಸ್ ಎಲ್ಲ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ದಿನ ಮುಗಿತಿದ್ದ ಹಾಗೆ
ಪ್ರೇಯರಿಂದ ಎಂಡ್ ಆಗೋದು ನನ್ನ ಲೈಫ್ ರೂಲ್ ಅಂತ ನಾನು ಅನ್ಕೋತೀನಿ. ಪ್ರೇಯರ್ ಮಾಡ್ಕೊಂಡು ಮಾಡೋದ್ರಲ್ಲಿ ಏನೋ ಒಂಥರ ತೃಪ್ತಿ ಸಿಗುತ್ತೆ. ಸೊ ನಿಮ್ಮೆಲ್ಲರ ಸಪೋರ್ಟಿಂದ, ದೇವ್ರ ಸಪೋರ್ಟಿಂದ ನಾನು ಇಲ್ಲಿವರೆಗೂ ಬರಲಿಕ್ಕೆ ಸಾಧ್ಯ ಆಗಿದ್ದು. ಸೊ ಹೀಗೆ ಸಾಕಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸಪೋರ್ಟ್ ಮಾಡಿ, ಎಂಕರೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ. ಒಳ್ಳೆಯವರಾಗಿರಿ, ಒಳ್ಳೆಯದನ್ನೇ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್, ಗುಡ್ ನೈಟ್, ಎಲ್ರಿಗೂ ಶುಭರಾತ್ರಿ.